ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಘಟಕಕ್ಕೆ ನೂತನವಾಗಿ ಕಾರ್ಯಕರ್ತರು ಸೇರ್ಪಡೆಯಾಗಿದ್ದು, ಜಿಲ್ಲಾ ಅಧ್ಯಕ್ಷರಾಗಿ ಕೆಂಪನಹಳ್ಳಿ ಅಶೋಕ್ ಅವರ ನೇತೃತ್ವದಲ್ಲಿ ಕಾರ್ಯಕರ್ತರಿಗೆ ಕರವೇ ಶಾಲು ಹಾಕುವ ಮೂಲಕ ಸಂಘಟನೆಗೆ ಸೇರ್ಪಡೆ ಮಾಡಿಕೊಳ್ಳಲಾಯಿತು. ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಕೆಂಪನಹಳ್ಳಿ ಅಶೋಕ್ ಅವರು, ಕನ್ನಡ ನಾಡು ನುಡಿ ಭಾಷೆ ಸಂಸ್ಕೃತಿ ನೆಲಜಲದ ಸಂರಕ್ಷಣೆ ಕನ್ನಡಿಗರ ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಬೇಕು ಎಂದರು. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಈಗಾಗಲೇ 25 ವರ್ಷಗಳಿಂದ ನಾಡು ನುಡಿ ವಿಚಾರವಾಗಿ ಏನು ಸೇವೆ ಮಾಡ್ಕೊಂಡು ಬಂದಿದೆ, ಆ ಸೇವೆಗೆ ಇನ್ನಷ್ಟು ಬಲ ತುಂಬಿದಂತೆ ಇವತ್ತು ಬರೀ ಪುರುಷರಷ್ಟೇ ಅಲ್ಲ, ನಾಡ ಕಟ್ಟಲಿಕ್ಕೆ ಮಹಿಳೆಯರು ನಾವು ಇದ್ದೀವಿ ಅಂತೇಳಿ ಇವತ್ತು 10 ಮಹಿಳೆಯರು ಈ ಸಂಘಟನೆಯನ್ನು ಸೇರ್ಪಡೆ ಮಾಡ್ತಿದ್ದಾರೆ. ಅವರಿಗೆಲ್ಲರಿಗೂ ವಿಶೇಷವಾಗಿ ಸ್ವಾಗತವನ್ನು ಬಯಸ್ತಾ, ಇನ್ನಷ್ಟು ಈ ನಾಡಿನ ಉದ್ದಗಲಕ್ಕೂ ಹೋರಾಟವನ್ನು ಮಾಡೋಣ. ನೀವೆಲ್ಲರೂ ಬಂದಿರತಕ್ಕಂಥದ್ದು ಕರ್ನಾಟಕಕ್ಕೆ ಇನ್ನೊಂದಷ್ಟು ಶಕ್ತಿ ಬಂದಿದೆ. ಈ ನಾಡಿನ ಇತಿಹಾಸದಲ್ಲಿ ಹೋರಾಟ ಮಾಡಿದಂಥ ಒನಕೆ ಓಬವ್ವ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಈ ನಾಡ ಕಟ್ಟಲಿಕ್ಕೆ ಪ್ರಾಣ ತ್ಯಾಗ ಮಾಡಿದಂಥ ಹಲವಾರು ಮಹಿಳೆಯರು ಈ ನಾಡಿಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ. ನೀವು ಕೂಡ ಈ ನಾಡಿಗೋಸ್ಕರ ಬಂದಿರತಕ್ಕಂಥದ್ದು ಕರ್ನಾಟಕ ವೇದಿಕೆ ಜಿಲ್ಲಾ ಘಟಕ ಸಂಪೂರ್ಣವಾಗಿ ಸ್ವಾಗತಿಸುತ್ತದೆ. ಪ್ರಧಾನ ಕಾರ್ಯದರ್ಶಿ ಕುಮಾರ್ ಶೆಟ್ಟಿ ಅವರು ಮಾತನಾಡಿ, ಕನ್ನಡ ನೆಲ ಜಲ ಕನ್ನಡಿಗರಿಗೆ ಉದ್ಯೋಗ ಸೇರಿದಂತೆ ನಾಡಿಗೆ ಅನ್ಯಾಯವಾದಾಗ ಹೋರಾಡಿ ಸರ್ಕಾರವನ್ನ ಸರಿದಾರಿಗೆ ತರುವ ಕೆಲಸವನ್ನ ನಾವೆಲ್ಲ ಕನ್ನಡದ ಕಟ್ಟಾಳುಗಳು ಒಗ್ಗಟ್ಟಿನಿಂದ ಮಾಡಬೇಕು ಎಂದರು. ಈ ದಿವಸ ಚಿಕ್ಕಮಗಳೂರು ಜಿಲ್ಲಾ ಘಟಕದ ವತಿಯಿಂದ ಮಹಿಳಾ ಕಾರ್ಯಕರ್ತರನ್ನ ಸೇರ್ಪಡೆ ಮಾಡಿಕೊಳ್ಳುವಂಥ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಜಿಲ್ಲಾಧ್ಯಕ್ಷ ಕೆಂಪನಹಳ್ಳಿ ಅಶೋಕಣ್ಣನವರ ನೇತೃತ್ವದಲ್ಲಿ ಇವತ್ತು ಜಿಲ್ಲಾ ಕಚೇರಿಯಲ್ಲಿ ಇವತ್ತು ಪ್ರಾರಂಭ ಮಾಡ್ತಾ ಇದ್ವಿ. ಇವತ್ತು ನಮ್ಮ ನಗರದ 10 ಮಹಿಳೆಯರು ಒನಕೆ ಓಬವ್ವ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಾರ್ದು, ಮನೆಯನ್ನು ಬಿಟ್ಟು ಇವತ್ತು ಸಮಾಜ ಸೇವೆಯಲ್ಲಿ ತೊಡಕೋಬೇಕು, ಈ ನಾಡಿಗೋಸ್ಕರ ಏನಾದ್ರು ಕೊಡುಗೆಯನ್ನು ಕೊಡಬೇಕು ಅಂತ ಹೇಳಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಸೇರ್ಪಡೆ ಆಗ್ತಾ ಇದ್ದಾರೆ. ಅವರಿಗೆಲ್ಲ ಮಹಿಳೆಯರಿಗೂ ಕೂಡ ನಮ್ಮ ಜಿಲ್ಲಾ ಘಟಕದಿಂದ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಮಹಿಳಾ ಘಟಕ ತಾಲೂಕು ಅಧ್ಯಕ್ಷರಾದ ಪೂರ್ಣಿಮಾ ಅವರು ಮಾತನಾಡಿ, ಹಲವು ಪರೀಕ್ಷೆಗಳನ್ನು ಕನ್ನಡದಲ್ಲಿ ಮಾಡುವಂತೆ, ಕನ್ನಡದಲ್ಲಿ ನಾಮಫಲಕ ಅಳವಡಿಕೆ, ಗಡಿ ಸಮಸ್ಯೆ, ಖಾಸಗಿ ಕೈಗಾರಿಕೆಯಲ್ಲಿ ಕನ್ನಡಿಗರಿಗೆ ಉದ್ಯೋಗ, MVSನ ಪುಂಡಾಟಿಕೆಗೆ ಬುದ್ಧಿ ಹೇಳುವ ಕೆಲಸವನ್ನ ಮಾಡಿ ಕನ್ನಡ ನಾಡು ಕನ್ನಡಿಗರ ರಕ್ಷಣೆಗೆ ಕರವೇ ಶ್ರಮಿಸುತ್ತಿದೆ ಎಂದರು. ಇಂದು ನಮ್ಮ ಜಿಲ್ಲಾಧ್ಯಕ್ಷರ ಸಮ್ಮುಖದಲ್ಲಿ ಮನೆಗೊಬ್ಬ ಓಬವ್ವ ಮುನ್ನುಗ್ಗಿ ಬಾರವ ಅನ್ನುವ ನಮ್ಮ ನಾಡು ನುಡಿಯಂತೆ ಇವತ್ತು ತುಂಬ ಜನ ನಮ್ಮ ಮಹಿಳೆಯರು ಕರ್ನಾಟಕ ರಕ್ಷಣಾ ವೇದಿಕೆಗೆ ಸೇರ್ಪಡೆಗೊಂಡಿದ್ದಾರೆ. ಅವರ ಸೇರ್ಪಡೆಯ ಕಾರ್ಯಕ್ರಮವನ್ನು ಇಂದು ನಾವು ಇಲ್ಲಿ ಜಿಲ್ಲಾಧ್ಯಕ್ಷರ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದು, ಎಲ್ಲ ನಮ್ಮ ಮಹಿಳೆಯರಿಗೂ ಹೃತ್ಪೂರ್ವಕವಾದ ಮೊದಲಿಗೆ ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಮ್ಮ ಜೊತೆಗೆ ನಾಡು ನುಡಿ ಹೋರಾಟಕ್ಕೆ ಎಲ್ಲದಕ್ಕೂ ನಾವು ಬೆಂಬಲವನ್ನು ಕೊಡ್ತೀವಿ. ನಾವು ಕೂಡ ನಿಮ್ಮ ಜೊತೆಗೆ ಇದ್ದೀವಿ ಅಂತ ಹೇಳಿ ಇವತ್ತು ಸುಮಾರು ಒಂದು 15ರಿಂದ 20 ಮಹಿಳೆಯರು ಇವತ್ತು ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಾ, ಹಾಗೂ 1ನೇ ತಾರೀಕು ಏನು ನವೆಂಬರ್ 1 ನಾವು ಮೆರವಣಿಗೆ ಹೊರಟಿದ್ವಿ. ಆ ಮೆರವಣಿಗೆ ಸಂದರ್ಭದಲ್ಲಿ ಒಂದು ಆಭರಣ ಮಲಬಾರ್ ಆಭರಣದವರು ಒಂದು ಏನು ಪೋಸ್ಟ್ನ ಹಾಕಿದ್ರು, ಇಂಗ್ಲೀಷ್ನಲ್ಲಿ ಹಾಕಿದ್ರು. ಮೊದಲಿಗೆ ನಾವು ಎಚ್ಚರಿಕೆಯನ್ನು ಕೊಟ್ಟಿದ್ವಿ, 60% ಕನ್ನಡದಲ್ಲಿ ಇರಬೇಕು, 40% ಇಂಗ್ಲೀಷ್ನಲ್ಲಿ ಇರಬೇಕು ಅಂತೇಳಿ. ಆದರೆ ಪೂರ್ತಿ 100% ಅಷ್ಟೂ ಅವರು ಇಂಗ್ಲೀಷ್ನಲ್ಲೇ ಹಾಕಿದ್ರು. ಅವತ್ತಿನ ಆ ಮೆರವಣಿಗೆಯಲ್ಲಿ ಅವರು ಏನು ನಾಮಫಲಕವನ್ನು ಹಾಕಿದ್ರು, ಆ ನಾಮಫಲಕವನ್ನೆಲ್ಲ ಅರೆದು ಹಾಕಿ ಇದನ್ನ ನೆಕ್ಸ್ಟ್ ಮಾಡಬಾರ್ದು ಅಂತೇಳಿ ಇಡೀ ನಮ್ಮ ಚಿಕ್ಕಮಗಳೂರು ಜನತೆಗೆ ನಾವು ಅದನ್ನ ಸಾಧಿಸಿ ತೋರಿಸ್ಕೊಟ್ಟಿದ್ದೀವಿ. ಇನ್ನು ಮುಂದೆ ಆ ರೀತಿ ಯಾವುದೇ ಒಂದು ನಮ್ಮ ನಾಡು ನುಡಿಗೆ ಏನಾದರೂ ಕುಂಚಿತ್ತು, ಏನಾದರೂ ತೊಂದರೆ ಆದರೆ ನಾವೆಲ್ಲ ನಮ್ಮ ಮಹಿಳೆಯರು ಕೂಡ ನಾವು ಅದಕ್ಕೆ ಸಾಥ್ ಕೊಟ್ಟು ಇದನ್ನ ಯಾವುದೇ ಕಾರಣಕ್ಕೂ ನಾವು ಮುಂದೆ ಹೋಗ್ಲಿಕ್ಕೆ ಬಿಡಲ್ಲ ಅಂತ ಹೇಳ್ತಾ, ಇವತ್ತೆಲ್ಲ ನಮ್ಮ ಏನು ಇವತ್ತು ಸೇರ್ಕೊಂಡಿದ್ದಾರೆ ಎಲ್ಲ ಮಹಿಳೆಯರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ಕೋಟೆ ಮಲ್ಲೇಶ್ ಮುಂತಾದವರು ಉಪಸ್ಥಿತರಿದ್ದರು.